ಓಂ ಶಾಂತಿ. ಮುರುಳಿ ದಿನಾಂಕ 12/6/2026. ಪ್ರಾತಃ ಮುರುಳಿ. ಬಾಪ್ ದಾದಾ, ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಬುದ್ಧಿವಂತ ಮಕ್ಕಳೇ, ಸದಾ ನೆನಪಿಡಿ, ನಾವು ಅವಿನಾಶಿ ಆತ್ಮರಾಗಿದ್ದೇವೆ. ನಾವೀಗ ತಂದೆಯ ಜೊತೆ ಮೊದಲ ಅಂತಸ್ತಿಗೆ ಹೋಗಬೇಕಾಗಿದೆ. ಪ್ರಶ್ನೆ: ಯಾವ ಪರಿಶ್ರಮವನ್ನು ನೀವು ಪ್ರತಿಯೊಬ್ಬರೂ ಅವಶ್ಯವಾಗಿ ಮಾಡಬೇಕಾಗಿದೆ? ಯಾವ ಪರಿಶ್ರಮವನ್ನು ನೀವು ಪ್ರತಿಯೊಬ್ಬರೂ ಅವಶ್ಯವಾಗಿ ಮಾಡಬೇಕಾಗಿದೆ? ಉತ್ತರ: ತಂದೆಯು ನಮಗೆ ಯಾವ ಇಷ್ಟೊಂದು ಜ್ಞಾನವನ್ನು ಕೊಡುತ್ತಾರೆಯೋ ಅದನ್ನು ತಮ್ಮ ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಇರಿ. ಒಳಗಿಂದೊಳಗೆ ಮನನ ಮಾಡಿ ಜೀರ್ಣ ಮಾಡಿಕೊಳ್ಳಿ, ಅದರಿಂದ ಶಕ್ತಿ ಸಿಗುವುದು. ಪ್ರತಿಯೊಬ್ಬರೂ ಈ ಪರಿಶ್ರಮವನ್ನು ಅವಶ್ಯವಾಗಿ ಪಡಬೇಕಾಗಿದೆ. ಯಾರು ಇಂತಹ ಗುಪ್ತ ಪರಿಶ್ರಮ ಪಡುವರೋ ಅವರು ಸದಾ ಹರ್ಷಿತರಾಗಿರುತ್ತಾರೆ. ಅವರಿಗೆ ನಶೆ ಇರುತ್ತದೆ. ನಮಗೆ ಓದಿಸುವವರು ಯಾರಾಗಿದ್ದಾರೆ? ನಾವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೇವೆ? ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಈಗಿನಿಂದಲೇ ತಂದೆಯ ಶ್ರೀಮತದಂತೆ ಇಂತಹ ಶ್ರೇಷ್ಠ ಕರ್ಮಗಳನ್ನು ಮಾಡಬೇಕಾಗಿದೆ. ಯಾವುದರಿಂದ ಮತ್ತೆಂದೂ ಕರ್ಮವು ಕುಟ್ಟುವಂತಾಗಬಾರದು, ಅರ್ಥಾತ್ ಕರ್ಮಗಳ ಶಿಕ್ಷೆಯನ್ನು ಅನುಭವಿಸುವಂತಾಗದಿರಲಿ. ಎರಡನೇದು: ಯಾವುದೇ ವಿನಾಶಿ ವಸ್ತುವಿನ ನಶೆ ಇಟ್ಟುಕೊಳ್ಳಬಾರದು. ಈ ದೇಹವೂ ಸಹ ವಿನಾಶಿಯಾಗಿದೆ, ಇದರ ನಶೆಯನ್ನೂ ಇಟ್ಟುಕೊಳ್ಳಬಾರದು. ಸೂಕ್ಷ್ಮ ಬುದ್ಧಿಯವರಾಗಬೇಕಾಗಿದೆ. ವರದಾನ: ಈ ಹಳೆಯ ಪ್ರಪಂಚವನ್ನು ವಿದೇಶವೆಂದು ತಿಳಿದು ಇದರಿಂದ ನಿರ್ಲಿಪ್ತವಾಗಿರುವಂತಹ ಸ್ವದೇಶೀ ಭವ. ಈ ಹಳೆಯ ಪ್ರಪಂಚವನ್ನು ವಿದೇಶವೆಂದು ತಿಳಿದು ಇದರಿಂದ ನಿರ್ಲಿಪ್ತವಾಗಿರುವಂತಹ ಸ್ವದೇಶೀ ಭವ. ಹೇಗೆ ಕೆಲವರು ವಿದೇಶಿ ವಸ್ತುಗಳನ್ನು ಮುಟ್ಟುವುದೂ ಇಲ್ಲ, ನಮ್ಮ ದೇಶದ ವಸ್ತುಗಳ ಪ್ರಯೋಗ ಮಾಡೋಣವೆಂದು ತಿಳಿಯುತ್ತಾರೆ, ಹಾಗೆಯೇ ತಮಗಾಗಿ ಈ ಹಳೆಯ ಪ್ರಪಂಚವೇ ವಿದೇಶವಾಗಿದೆ. ಇದರಿಂದ ನಿರ್ಲಿಪ್ತರಾಗಿರಿ, ಅರ್ಥಾತ್ ಹಳೆಯ ಪ್ರಪಂಚದ ವಸ್ತುಗಳಾದ ಸ್ವಭಾವ, ಸಂಸ್ಕಾರ ಏನೆಲ್ಲವೂ ಇದೆಯೋ ಅದು ತನ್ನ ಕಡೆ ಸ್ವಲ್ಪವೂ ಆಕರ್ಷಿಸಬಾರದು. ಸ್ವದೇಶಿ ಆಗಿರಿ, ಅರ್ಥಾತ್ ಆತ್ಮಿಕ ರೂಪದಲ್ಲಿ ತಮ್ಮ ಶ್ರೇಷ್ಠ ದೇಶವಾದ ಪರಮಧಾಮ ಹಾಗೂ ಈಶ್ವರೀಯ ಪರಿವಾರದ ಲೆಕ್ಕದಿಂದ ಮಧುಬನ ದೇಶದ ನಿವಾಸಿ ಎಂದು ತಿಳಿದುಕೊಂಡು ಇದರ ನಶೆಯಲ್ಲಿರಿ. ಸ್ಲೋಗನ್: ಗೊಂದಲಗಳಲ್ಲಿ ಸಿಲುಕದೆ ಸದಾ ಮಿಲನದ ಮೇಳದಲ್ಲಿರಿ. ಗೊಂದಲಗಳಲ್ಲಿ ಸಿಲುಕದೆ ಸದಾ ಮಿಲನದ ಮೇಳದಲ್ಲಿರಿ. ಅವ್ಯಕ್ತ ಇಶಾರೆ: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ಹೋಲಿ ಹಂಸದ ವಿಶೇಷತೆ: ಸರಳ ಚಿತ್ತ, ಸರಳ ವಾಣಿ, ಸರಳ ವೃತ್ತಿ, ಸರಳ ದೃಷ್ಟಿ. ಬಾಪ್ದಾದಾರವರಿಗೆ ಎಲ್ಲದಕ್ಕಿಂತ ಪ್ರಿಯ, ಎಲ್ಲದಕ್ಕಿಂತ ಸಮೀಪ ಸ್ವಚ್ಛ ಹೃದಯದವರು ಪ್ರಿಯರಾಗಿದ್ದಾರೆ. ಸ್ವಚ್ಛ ಹೃದಯ ಸದಾ ಬಾಪ್ದಾದಾರವರ ಹೃದಯ ಸಿಂಹಾಸನಾಧೀಶರು. ಸರ್ವಶ್ರೇಷ್ಠ ಸಂಕಲ್ಪ ಪೂರ್ಣವಾಗುವುದರ ಕಾರಣ ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಸರಳ ಮತ್ತು ಸ್ಪಷ್ಟ ಒಂದೇ ಸಮಾನ ಕಾಣಿಸುತ್ತದೆ. ಓಂ ಶಾಂತಿ.